ಹಾಯ್ ಗಾಯ್ಸ್, ವೆಲ್ಕಮ್ ಲಕ್ಷ್ಮೀ ನಂದ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ದ ಹೋಗ್ತಿದೆ. ಇವಾಗ ಸ್ಯಾರಿ ಪರ್ಚೇಸಿಂಗ್ ಹೋಗ್ತಾ ಇದ್ದೀವಿ. ನಾನು, ನನ್ನ ತಂಗಿ, ನನ್ನ ಮಗ 3 ಜನ ಹೋಗ್ತಾ ಇದ್ದೀವಿ. ನಾನು ಹೋಗ್ತಿದ್ದೀನಿ ನಮ್ಮ ಅಕ್ಕನ ಜೊತೆ. ಏನಂದ್ರೆ ಆಯಾ ಕೆಲಸ ಮಾಡಕ್ಕೆ, ಪಾಪು ನೋಡ್ಕೊಳಕ್ಕೆ, ಅದೇ ಆಯಾ ಕೆಲಸ. ಸಪೋರ್ಟಿವ್ ಇರ್ಲಿ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ. ಅವಳು ಸ್ಯಾರಿ ಪರ್ಚೇಸ್ ಮಾಡ್ತಾಳೆ, ಅವ್ನು ನೋಡ್ಕೊಳೋದಕ್ಕೆ ಯಾರಿಲ್ಲ. ನಮ್ಮ ಬಾವ ಕೆಲ್ಸಕ್ಕೆ ಹೋಗ್ತೀನಿ. ವೆಲ್ಕಮ್. ನನಗೂ ಅದೇ ಖುಷಿಗೆ ಒಂದು ಸ್ಯಾರಿ ಕೊಡ್ಬಿಡು ಗಾಯ್ಸ್. ಅವಳು ಸ್ಯಾರಿನೇ ಉಟ್ಕೊಳ್ಳಲ್ಲ ಅಂತಾಳೆ ಗಾಯ್ಸ್. ಕೊಡ್ಸಿದ್ರೆ ಅವಳು ಮ್ಯಾರೇಜ್ ಹತ್ರ ಬರ್ತಿದ್ದಂಗೆ ಅವಾಗ ಪರ್ಚೇಸಿಂಗ್ ಹೋದಾಗ ಅವಳು ಕೊಡಿಸ್ತೀನಿ ಗಾಯ್ಸ್. ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಮೇಡಮ್ ಅವ್ರ ಪಾರ್ಕಿಂಗಿಂದ ಗಾಡಿನೇ ಎತ್ತಿಲ್ಲ ಗಾಯ್ಸ್. ನೋಡಿ, ಹೋಗುವ ಗಾಯ್ಸ್, ಹೋಗುವ ಬಿಡು. ನಮ್ಮ ಮಕ್ಳೇನಾದ್ರೂ ನಾವು ನೋಡ್ಕೊಂಡ್ಬಿಡ್ಬೋದು. ಅಕ್ಕನ ಮಕ್ಳು ಇರ್ತಾರೆ ನೋಡ್ರಿ, ಸೇಮ್ ಅಕ್ಕನ ಥರನೇ ಆಡ್ತಿರ್ತಾರೆ. ಮಗುನ ಕರ್ಕೊಂಡು ಹೋಗೋದಕ್ಕೆ ಎಲ್ಲೋದ್ರೂ ನನ್ನ ಮಗನ ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕಡಿಮೆ ಗಾಯ್ಸ್. ಯಾಕಂದರೆ ಚಿಕ್ಕ ಮಕ್ಕಳು ಅದಕ್ಕೆ ಅವಳೆಲ್ಲ ಕರ್ಕೊಂಡು ಹೋಗ್ತಾಳೆ. ನೋಡಿ ಅಷ್ಟು ಬಾಯ್ ಚಪ್ಪು ಬಾಯ್. ಹೋಗಿ ಅಲ್ಲೇನೇನ ತೊಗೊಂಬರೋಣ. ಛತ್ರಿ ತಗೊಂಬಂದು ದೇವ್ರು ಇಟ್ಕೊಂಡು ಅಲ್ಲೇಂಗೆ ಹೋಗ್ತೀಯ? ಅಯ್ಯಯ್ಯೋ, ಸ್ವಲ್ಪ ದೂರದ ಬಂದಾಗ ಮಳೆ ಬರ್ತಿದೆ. ಇರ್ರಿ ಒಂದು ನಿಮಿಷ. ನೋಡಿ ಮೇಡಮ್ ಅವ್ರು ಇಲ್ಲಿ ನಿಂತಿದ್ದಾರೆ. ಮಳೆ ಬರ್ತಿರೋದು ಕಾಣಿಸ್ತಿಲ್ಲ, ಬಟ್ ಫುಲ್ ಮಳೆ. ಇಲ್ಲಿ ನೋಡಿ, ಜಸ್ಟ್ ಇವಾಗ ಮನೆ ಪಕ್ಕದ ರೋಡಿಗೆ ಬಂದು. ಏನು ಗೊತ್ತಾ, ಶಾಪಿಂಗ್ ಮಾಡೋ ಅದೃಷ್ಟನೇ ಇಲ್ಲ ಅನ್ಸುತ್ತೆ ಇವತ್ತು ನಮ್ಮ ಮೇಡಮ್ ಅವರಿಗೆ. ಏನು ಗೈಸ್ ಮಾಡೋದು, ಮಳೆ. ಅದು ಆ್ಯಕ್ಚುಲಿ ನಂದೆಲ್ಲ ಮೊಟಾಸ್ ಲೆಗ್ ಅಂತಾರೆ. ಇಲ್ಲ ಗೈಸ್, ಪಾಪನ್ ಬೇರೆ ಇಟ್ಕೊಂಡಿದೀವಲ್ಲ, ಈ ಮನೇಲಿ ಹೋಗಕ್ಕಾಗಲ್ಲ. ನೋಡಿ ಗೈಸ್, ಕೊರ್ಮಾ ಕೊರ್ಮಾ. ಹಾಯ್ ಗೈಸ್, ಹಾಯ್ ಮಾಡ್ತಿದ್ದಾನೆ ಗೈಸ್. ನಿಮಗೆಲ್ಲ ತಿಂತಾಯ್ತಾ? ಮಳೆ ಬರ್ತಿದೆ ಅಂತ ನಮ್ಮ ಪಾಪು ನೋಡಿ ಮಾಡಿದ್ವಿ. ನೋಡಿ, ಪರ್ಚೇಸಿಂಗ್ ಸ್ಟಾರ್ಟ್ ಆಗಿದೆ ಮೇಡಮ್ ಅವ್ರದ್ದು. ಅವನನ್ನು ಬಿಡು ಕೆಳಗಡೆ. ನಿನಗೆ ನೀರಲ್ಲಿ ಇಲ್ಲೇ ತಗೊಂಡು ಇದು ಟ್ರೆಂಡಿಂಗಲ್ಲಿ ಹೋಗ್ತಿದೆಯಲ್ಲ ಈ ಸ್ಯಾರಿ. ನೋಡಿ, ಅಮ್ಮ ಪರ್ಚೇಸ್ ಮಾಡ್ತಾರೆ. ನನ್ನ ಮಗ ಸುಮ್ಮನೆ ಇರ್ತಾ ಇಲ್ಲ ಗೈಸ್. ಇಲ್ಲಿ ಬಂದು ಉಡಿ ನೋಡಿ, ರಿಯಾಕ್ಷನ್ ಸೇಮ್ ಇದೆ. ಯುವರ್ ವಿಶ್. ನೋ ನೋ ಅಕ್ಷಿತು, ಅದು ಚೆನ್ನಾಗೇ ಇದೆ. ಈ ಕಲರ್ ಚೆನ್ನಾಗಿದೆ. ಅದನ್ನ ಬಿಟ್ಟರೆ ಇದು ಇಟ್ಕೊ. ಈ ಕಲರ್ ಇಟ್ಕೊಂಡು ಹಂಗೆ ಇಟ್ಕೋದು. ಎಲ್ಲರೂ ಒಂದು ನೋಡೋಣ. ಓಕೆ, ಇದಲ್ಲ. ಆ ಕಲರಲ್ಲಿ ಯಾವ ಕಾಂಬಿನೇಷನ್ ಇದೆ ನೋಡು. ಇದೆಲ್ಲರೂ ನೋಡೋಣ. ಅವರೆರಡು ಓಪನ್ ಮಾಡಿ ತೋರಿಸ್ತಾರೆ.
ಇದು ಈ ಕಲರ್ ಕಾಂಬಿನೇಷನ್ ಡಿಫ್ರೆಂಟಾಗಿ ಕೊಡಬೇಕು. ನೋಡು ನೋಡಿ ಈ ಥರ ಚೆನ್ನಾಗಿದೆ, ಈ ಥರ ಚೆನ್ನಾಗಿದೆ ಕಲರ್. ನಾನು ಎಂಗೇಜ್ಮೆಂಟ್ ರಿಂಗ್ ನೋಡಿದಾಗ ನೀವು ಅದು ನೋಡಿ, ಅದು ಮೆಹಂದಿ ಅರ್ಧ ಹೋಗ್ಬಿಟ್ಟಿದೆಯಲ್ಲ, ಸೊ ಅದಕ್ಕೆ ನೋಡೋಣ ಶ್ರುತಿ. ಓಕೆ, ಆ ರೆಡ್ಡೇ ನೋಡಿ, ಚೆನ್ನಾಗಿದೆ ಅಲ್ವಾ ನನ್ನ ಸೆಲೆಕ್ಷನ್ನು? ಇದೇನಿದು ಬ್ಲೌಸ್ ಯಾವ್ದಿದ್ರು ಈ ಕಲರಾ? ನಂಗೆ ಇಷ್ಟ ಆಯ್ತಾ? ನಮ್ಮ ಅಕ್ಕ ಈ ಅಂಗಡಿಗೆ ಎಷ್ಟು ಸರಿ ಕರೆದಿದ್ದಾಳೆ ಗೊತ್ತಾ? ನಾನು ಈ ಅಂಗಡಿಗೆ ಫಸ್ಟ್ನೇ ಟೈಮ್ ಬಂದಿದ್ದು ಗೈಸ್. ಬೇಜಾನ್ ಸರಿ ಕರೆದಿದ್ದಾಳೆ, ಬಟ್ ನಾನು ಬಂದಿಲ್ಲ. ಇವತ್ತು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಪ್ಲೀಸ್ ಬಾ ತಿಂಡಿ ಕೊಡಿಸ್ತೀನಿ ಅಂದ್ಲು, ಅದಕ್ಕೆ ಬಂದೆ. ನೋಡಿ ಇಲ್ಲೊಬ್ಬ ಕಪ್ಪೆ ಕುತ್ಕೊಳಲ್ವಾ? ಆಫರ್ ಇದೆ, ಅದಕ್ಕೆ ಮಗು ಸುಮ್ಮನೆ ಇರೋದು. ಅಕ್ಷಿದು ನಾ ಫೋನ್ ಆಗಿದ್ದು ಈಚೆ ಚೂಡಿ. ಅಂಗಡಿ ಅದು ನನಗೆ ತುಂಬ ಇಷ್ಟ ಆಯಿತು ಗಾಯ್ಸ್, ಸಕ್ಕತ್ತಾಗಿದೆ ಸ್ಯಾರಿ. ಇದೇನಾ ನಾನು ಎತ್ತಿದ್ದು? ನಂಗೆ ಇಷ್ಟ ಆಯಿತು, ಬಟ್ ಇವ್ರಿಗೆ ಇಷ್ಟ ಆಗಿಲ್ಲ. ಮೇಡಮ್ ಅವರಿಗೆ ಈ ಥರ ಜಿಗನೇ ಇಷ್ಟ ನೋಡಿ. ಕೊಡ್ಸೋದಕ್ಕೆ ಹೇಳಿ ಎಲ್ಲ ಕಮೆಂಟ್ ಮಾಡಿ ಕೊಡಿಸಿ ಅಕ್ಕನಿಗೆ ಅಂತ. ನನಗೆ ಗಾಯ್ಸ್, ನನಗೆ ಆಮೇಲೆ ಅವಳಿಗೆ ಅಂದ್ಕೊಂಡಿರ. ಇನ್ನೂ ಕಲರ್ ಕಲೆಕ್ಷನ್ಸ್ ಇದೆ. ನೋಡಿ ನನ್ನ ಫೋನ್ ಅಲ್ಲಿ ಬಿಟ್ಟವನು.
ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ಹಾಯ್ ಹಾಯ್ ಚಪ್ಪು ಅಕ್ಷಿತು, ಹಾಯ್ ಚಪ್ಪು. ಪಾಪ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಹೋಗಿ ಸೀರೆ ಪರ್ಚೇಸ್ ಮಾಡ್ಕೊಂಬರೋಷ್ಟೊತ್ತಿಗೆ ನೋಡಿ ಬ್ಯಾಂಗಲ್ಸ್ ಪರ್ಚೇಸ್ ಮಾಡ್ತಿದ್ದಾರೆ ಮೇಡಮ್ ಅವರು. ಫುಲ್ ಶಾಪಿಂಗ್ ಗೈಸ್. ಏನು ಗೊತ್ತವಳು ನನಗೆ ಸೀರೆನೇ ಕೊಡ್ಸಿಲ್ಲ. ಪಾಪ ಬೇಕಾ ಅಂತ ಕೇಳಿದ್ಲು. ನನಗಿವಾಗ ಏನಕ್ಕೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಬೇಡ ಪರವಾಗಿಲ್ಲ ಇನ್ನೊಂದ್ಸರಿ ಕೊಡಿಸು ಅಂದೆ. ಬಳೆನೇ ಹಾಕೊಳಲ್ಲ ನಾನು, ಯಾವಾಗೋ ಒಂದ್ಸರಿ ಏನಾದರೂ ಫಂಕ್ಷನ್ ಇದ್ದಾಗ ಹಾಕೊತೀನಿ. ಬೇಕು ಅಂತ ಕೇಳ್ತಾಳೆ, ಇದೇನು ಬೆಲೆ ಹಾಕೊತೀಯ, ಆ ಬೆಳೆ ಹಾಕೊತೀಯ, ಈ ಬೆಳೆ ಹಾಕೊತೀಯ. ಫುಲ್ ಶಾಪಿಂಗ್ ಇವತ್ತು, ಫುಲ್. ಆಯ್ತು ಚಪ್ಪು ಅಕ್ಷಿತು. ಬಳೆ ಬಂಡಲ್ ಹಾಕಿ ಬೇಕಾಗಿರೋದು ಒಂಥರ ಇಸ್ಬಿಟ್ಟಿದ್ದೀನಿ. ಇದು ಗಾಡಿಗೆ ಪಟ್ಟ ಬೇಕು ನೋಡಿ. ಈ ಸ್ಯಾರಿ ಕಲರ್ ಸುಮ್ಮನೆ ಇರಲ್ಲ ಅಂತ. ಗೈಸ್ ಹೋಗಿ ಸ್ಯಾರಿ ತೊಗೊಂಡು ಬಂದು ಮನೆಗೆ ಸೇರಿದು ನೋಡಿ ಗೈಸ್, ಎಷ್ಟು ಮಳೆ ಅಂದರೆ ಇಲ್ಲಿ ಕಾಣ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ತುಂಬ ಮಳೆ ಗೈಸ್. ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಸದ್ಯಕ್ಕೆ ನಾವು ಪಾಪನ ಕರ್ಕೊಂಡು ಹೋಗಿದ್ದು, ಸ್ವಲ್ಪ ನೀರು ಬೇಕಾದ್ರೇ ಬಂದ್ಬಿಟ್ಟು ಪಾಪ ನನ್ನ ತಂಗಿ ಈ ಮಳೆಲೇ ಕೆಲ್ಸಕ್ಕೆ ಹೋದ್ಲು. ನಮ್ಮ ಮನೆ ಹತ್ರ ಗಿಡ ಈ ಥರ ಇದೆ, ಯಾವಾಗಲೂ ತಂಪಾಗಿರುತ್ತೆ. ಗೈಸ್ ಬೆಳಗ್ಗೆ ಸ್ಯಾರಿ ಎಲ್ಲ ತೊಗೊಂಬಂದಿದ್ದಾಯಿತು. ಈಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ದೇವ್ರಿಗೆ ಬೇಕಾಗಿರೋ ಸಾಮಗ್ರಿಗಳು ಹಾಗೂ ಹಣ್ಣುಗಳೆಲ್ಲ ತೊಗೊಬರೋಣ ಅಂತ. ಗೈಸ್ ಶಾಪಿಂಗ್ ಸ್ಟಾರ್ಟ್ ಆಯಿತು. ಏನಂದರೆ ಶಾಪಿಂಗ್ ಮಾಡೋ ಖುಷಿ ಯಾವುದ್ರಲ್ಲೂ ಸಿಗಲ್ಲ. ಯಾಕಂದರೆ ಹಸ್ಬೆಂಡ್ ಜಾಬಲ್ಲಿ ಅವಾಗ ತಾನೇ ದುಡ್ಡು ಖಾಲಿ ಮಾಡೋಕ್ಕಾಗೋದು. ಹಬ್ಬ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಈ ಥರ ಶಾಪಿಂಗೆಲ್ಲ ಬರೋಕ್ಕೆ. ಯಾಕಂದರೆ ನಾರ್ಮಲ್ ಟೈಮಲ್ಲೆಲ್ಲ ಶಾಪಿಂಗ್ ಮಾಡಿದ್ರೆ ಏನಕ್ಕೆ ಅಂತ ಕೇಳ್ತಾರಲ್ವ, ಹಬ್ಬದ ಟೈಮಲ್ಲೇ ಅಲ್ವಾ ಗೈಸ್ ಏನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಆಗೋದು. ಅದಕ್ಕೆ ಗೈಸ್ ಎಷ್ಟು ಜನ ನೋಡಿ ಗೈಸ್, ಜಾಗನೇ ಇಲ್ಲ. ಅಂಕಲ್ ಗಾಯ್ಸ್ ಎಲ್ಲ ಐಟಮ್ ತೊಗೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆ. ನಾನು ಮಗ ಇವನು ಬಂದಿದ್ದೇನೆ ಜೊತೆ ಶಾಪಿಂಗ್ ಮಾಡೋಕ್ಕೆ. ಹಾಂ ಮಾರ್ಕೆಟ್ಗೆಲ್ಲ ಹೋಗಿ ಬಂದಾಯ್ತು ಗೈಸ್. ಎಷ್ಟು ರೈಟ್ ಅಂದರೆ ಹಾಂ ಸಾರಿ ಬಾಳೆಗೆ ಮುಳ್ಳೆಲ್ಲ ಇದೆ ಇದರಲ್ಲಿ ಗೈಸ್. ಡೆಕೋರೇಷನ್ ಅಂತ ಇದ್ದೀವಿ, ಫ್ಲವರ್ ತಗೊಂಡು ಬಂದಿದ್ದೀವಿ.
ಮಳ 100 ರೂಪೀಸ್ ಹೇಳಿದ್ರು ಗೈಸ್. ನಾವು ಆ ಮಾರ್ಕೆಟ್ ಸುತ್ತು ಬಂದಿದ್ದಕ್ಕೆ ಲಾಸ್ಟ್ಗೆ ಮಳ 50 ರೂಪಾಯಿ ಸಿಕ್ತು. ಮಾರ್ಕೆಟ್ ಸುತ್ತು ಬಂದಿದ್ದಕ್ಕೆ ಸಿಕ್ತಾ? ಈ ನನ್ನ ಮಗ ಈ ಟ್ರೈನ್ನ ಒಳಗಡೆ ಹೇಳ್ಕೊಂಡು ಹೋಗ್ರಿ, ಹೇಳ್ತೀನಿ. ನನಗೆ 700 ರೂಪೀಸ್ 700 ರೂಪೀಸ್ ದೇವ್ರಿಗೆ ತಲೆ ಹಿಂದ್ಗಡೆ ಇಡೋದಕ್ಕೆ ಇದೊಂದು ಒಳ್ಳೆ ಗೈಸ್. ಇದು ಯಾಕಂದರೆ ನಮ್ಮ ಅತ್ತೆ ಇದ್ದಾಗ ಅವ್ರು ಯೂಸ್ ಮಾಡ್ತಿದ್ವಿ, ನಾನು ಯೂಸ್ ಮಾಡ್ತಾ ಇದ್ದೆ, ಅದು ಫುಲ್ಲು ಹಾಳಾಗೋಯ್ತು, ಅದಕ್ಕೆ ಇಟ್ಕೊಂಡೆ. ಆಮೇಲೆ ಈ ಥರ ಕಮಲ ಹೂವು ತೊಗೊಂಡಿದ್ದೀನಿ ಗೈಸ್. ಅದು ನನಗೆ ಸಿಗಲಿಲ್ಲ, ಈ ಥರ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡಿದ್ದೀನಿ ಪೂಜೆಗೆ. ಮತ್ತು ತೆಂಗಿನಕಾಯಿ ಗೈಸ್, ಮತ್ತೆ ಪೂಜೆ ಸಾಮಗ್ರಿಗಳು ಇಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ಸದ್ಯಕ್ಕೆ ಸಾಕು ಅನ್ನಿಸ್ತು ಇಷ್ಟು. ಇವತ್ತೇ ರೇಟ್ ಜಾಸ್ತಿ ಇದೆ, ಮತ್ತು ನಾಳೆ ಇನ್ನೂ ರೇಟ್ ಜಾಸ್ತಿ ಇದೆ, ಅದಕ್ಕೆ ಇವತ್ತೇ ತಗೊಂಡ್ಬಂದಿದ್ದೆ. ಒಳಗಡೆ ಕೆಂಪಿದೆ, ಪಿಂಕ್ 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 ಇದೆ. ಈ ನನ್ನ ಮಗ ಇದು ನನಗೆ ಹೇಳಿದ್ನೇನೆ. ಗೈಸ್, ಡೆಕೋರೇಷನ್ಗಂತ ನಮ್ಮ ಮನೆಯವ್ರು ಈ ಥರ ತಗೊಂಡ್ರು. ಇದು 2 ಇಂದ 150, ಇದು ಇದರಿಂದ 150, ಆಮೇಲೆ ಇದು 150. ನನಗೆ ಇದು ಇಷ್ಟ ಆಯ್ತು ಗೈಸ್. ಇದು ನಮ್ಮ ಮನೆಯವ್ರಿಗೆ ಇಷ್ಟ ಆಯ್ತು, ನಂಗೆ ಅದು ಇಷ್ಟ ಆಯ್ತು. ನನಗೂ ಅದು ಇಷ್ಟ ಆಯ್ತು. ಅಷ್ಟೇ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.